ಬೆಳಗಾವಿ ನಗರ ಮತ್ತು ಉಪನಗರಗಳಲ್ಲಿ ವೃಕ್ಷಾರೋಪಣೆಗೆ ಅರಣ್ಯ ಇಲಾಖೆ ಮುಂದಾಗಿದ್ದು, ನಾಗರಿಕರು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಮಚ್ಚೆಯಲ್ಲಿರುವ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಸದ್ಯ 50ಕ್ಕಿಂತ ಹೆಚ್ಚು ವಿಧದ ವಿವಿಧ ಪ್ರಭೇದಗಳ ಸಸಿಗಳು ಲಭ್ಯವಿವೆ. ಈ ಸಸಿಗಳಲ್ಲಿ ಅಲಂಕಾರಿಕ ಸಸಿಗಳು, ಔಷಧಿ ಸಸಿಗಳು, ಹಣ್ಣು ಕೊಡುವ ಸಸಿಗಳು ಹಾಗೂ ನೆರಳು ನೀಡುವ ಗಿಡಗಳು ಸೇರಿವೆ. ಈ ಎಲ್ಲ ಸಸಿಗಳ ನಿತ್ಯ ಸಂರಕ್ಷಣೆ ಮತ್ತು ಬೆಳವಣಿಗೆ ಕೆಲಸವನ್ನು ಶ್ರೀ ಅಮೃತ್ ಚಲ್ವಾದಿ, ಶ್ರೀ ಬಸು ಖಾನಾಪುರೆ ಮತ್ತು ಶ್ರೀ ಸೋಮು ಅವರು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದಾರೆ. ಇವರ ಅಚಲ ಪರಿಶ್ರಮದಿಂದ ಈಗಾಗಲೇ ಸಾವಿರಾರು ಗಿಡಗಳನ್ನು ನೆಡಲಾಗಿದ್ದು ಅವು ಉತ್ತಮವಾಗಿ ಬೆಳೆಯುತ್ತವೆ. ನಾ ಏರ್ ಚಲೋದ್ ಅಂತ ಫಾರೆಸ್ಟ್ ಆಫೀಸರ್. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಅದಕ್ಕಾಗಿ ನಾವೇನು ಮಾಡ್ತಿದ್ದೇವೆ, ನಮ್ಮ ಏರಿಯಾದಾಗ ನಮ್ದು ಎಲ್ಲಿದೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲೆಲ್ಲಿ ಖಾಲಿ ಇದೆ ಎಲ್ಲ ಜಾಗದಾಗ ಪ್ಲಾಂಟೇಶನ್ ಈಗ ಶುರು ಮಾಡಿವೆ. ಸರ್, ಯಾವ ಏರಿಯಾಗೆ ನೀವು ಈಗ ಮುತ್ತಂಡಿ, ಮಚ್ಚೆ, ಕೆಕೆ ಕೊಪ್ಪ ಎಲ್ಲ ಕಡೆ ಸ್ಟಾರ್ಟ್ ಮಾಡಿವೆ. ಎಷ್ಟು ಜನ ಅದ್ರಿ ನಿಮ್ಗೆ ಇದ್ರಾಗ ಕೆಲಸ ಮಾಡಕ್ಕೆ? ಕೆಲಸ ಮಾಡಕ್ಕೆ ನಮ್ಮದು 18 ಜನ ಅದಾರೆ ಹೆಣ್ಮಕ್ಳು, 3 ಜನ ಇವರು ವಾಚ್ಮನ್ಗಳು ಅದಾರೆ. ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಅಲ್ಲದೆ ಗಾರ್ಡನ್ ಅದ, ನಮ್ದು ಗಾರ್ಡನ್ ಮೇಂಟೆನ್ಸ್ ಮಾಡ್ತಿದ್ದೇವೆ. ಈಗ ಎಷ್ಟು ಯಾವ್ಯಾವ ಜಾತಿ ಅದ್ರಿ ಇಲ್ಲಿ ನಿಮ್ಗೆ? ನಮ್ಮ ಕಡೆ ಇಲ್ಲಿ ಒಂದು 22 ಜಾತಿ ಗಿಡಗಳು ಇದಾವೆ. ಹೌದು, ಎಲ್ಲ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿವೆ. ಅರಣ್ಯ ಇಲಾಖೆಯ ಈ ಕಾರ್ಯ ಒಂದು ಹಸಿರು ಭವಿಷ್ಯವನ್ನು ರೂಪಿಸುವ ದಿಶೆಯಲ್ಲಿ ಮುಂದುವರಿಯುವ ಪವಿತ್ರ ಹೆಜ್ಜೆಯಾಗಿದೆ. ಇದು ಪರಿಸರ ಸಂರಕ್ಷಣೆಗೆ ಒಂದು ದೊಡ್ಡ ಪ್ರಯತ್ನವಾಗಿದೆ. ಬನ್ನಿ, ಒಂದು ಗಿಡ ನೆಡೋಣ, ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೆನುಗ್ರಾಮ್, ಬೆಳಗಾವಿ.